ನಿತ್ಯರಿಗೆ ವರಗಳನ್ನು ಕೊಡುವವನು, ಆತ್ಮಕಾಮನು, ಜ್ಞಾನರೂಪನು, ಆತ್ಮರಾಮನು ಇದ್ದಿ. ಇಂಥ ನಿನಗೆ ಹೇ ಸದ್ಗುರುರಾಯನೇ ನನ್ನ ನಮಸ್ಕಾರವಿರಲಿ. ಹಾಗೆ ಪ್ರದೀಪವಾದ ಅಗ್ನಿಯು ವನ ಹಸಿ ಕಾಷ್ಟಗಳನ್ನು ಸುಟ್ಟು ಬಿಡುವುದು, ಹಾಗೆ ಜ್ಞಾನಾಗ್ನಿಯು ಶುಭ ಅಶುಭ ಉಭಯ ಕರ್ಮವನ್ನು ಭಸ್ಮ ಮಾಡಿಬಿಡುವುದು. ಕುಂಬಾರನು ವರ್ಷ ಪರ್ಯಂತ ಪ್ರಯಾಸಪಟ್ಟು ಅನೇಕ ಗಡಿಗೆಗಳನ್ನು ಮಾಡಿದನು, ಆದರೆ ದಂಡದಿಂದ ಅವನ್ನು ಹೊಡೆಯಲು ತತ್ಕಾಲ ಅಷ್ಟೂ ಮೃತ್ತಿಕಾ ಹೇಗೆ ಬೀಳುವವೋ ಹಾಗೆಯೇ ಅವಿದ್ಯೆಯ ದೀರ್ಘಕಾಲ ಪ್ರಯತ್ನಪಟ್ಟು ಈ ಸಂಸಾರ ಜಾಲವನ್ನು ರಚಿಸಿತು. ಆದರೆ ಜ್ಞಾನದಂಡದಿಂದ ಹೊಡೆದ ಕೂಡಲೇ ಅದೆಲ್ಲವೂ ಸಂಪೂರ್ಣವಾಗಿ ಚೈತನ್ಯವಾಗುವುದು. ಇಂಥ ಶ್ರೇಷ್ಠವಾದ ಜ್ಞಾನವು ಸದ್ಗುರುವಿನ ಹಸ್ತದಲ್ಲಿ ನಿತ್ಯ ಆಡುತ್ತಿರುವುದು. ಆತನಿಗೆ ಶರಣ ಹೋದಂಥವನ ಕೈಯಲ್ಲಿ ಆತನ ಆ ಜ್ಞಾನವನ್ನು ಕೊಡುವನು. ಆ ಜ್ಞಾನದ ಬಲದಿಂದ ಶಿಷ್ಯನು ಅಜ್ಞಾನವನ್ನೆಲ್ಲ ಕಿತ್ತು ಹಾಕಿ ಸುಖದಿಂದ ಆತ್ಮಸ್ಥಿತಿಯಲ್ಲಿದ್ದು ಜಗವನ್ನು ಆತ್ಮರೂಪವಾಗಿ ನೋಡುವನು. ಜಗವನ್ನು ಆತ್ಮರೂಪದಿಂದ ನೋಡುವವನಿಗೆ ಅದು ತನ್ನ ಸ್ವಶರೀರದಂತೆ ಕಾಣುತ್ತದೆ. ರಾಗದ್ವೇಷಗಳು ನಾಶವಾಗುವುದು, ಅವುಗಳ ಕೆಲಸವೇ ಇಲ್ಲದಂತಾಗುವುದು. ಇಂಥವನಿಗೆ ಜ್ಞಾನಿ ಎನ್ನುತ್ತಾರೆ. ಇವನ ಮೂಲಕ ಜನರು ಉದ್ಧರಿಸಲ್ಪಡುವರು. ಆತನ ಅಖಂಡ ಸಂಗತಿಯಿಂದ ಅಜ್ಞಾನಿಗಳು ಭವಾಬ್ದಿಯಿಂದ ತಾರಣ ಹೊಂದುತ್ತಾರೆ. ಇಂಥ ಪ್ರಕಾರದ ಸದ್ಗುರುರಾಜನು ಭಕ್ತರ ತಾರಣೆ ಹೊರತು ಎರಡನೇ ಏಟು ಇಲ್ಲದೆ ನಾನಾ ಆಟಗಳಿಂದ ಆಟವಾಡುತ್ತಿರುವನು. ಸಿದ್ಧ ಸದ್ಗುರು ಪೂರ್ಣ ದಯಾಳುವಾಗಿದ್ದು ಆತನ ಚಿಂತನವನ್ನು ನಿತ್ಯದಲ್ಲಿಯೂ ಯಾರು ಮಾಡುವರೋ ಅವರ ಹತ್ತಿರ ಆತನು ಯಾವಾಗಲೂ ಇದ್ದು ಸಂಕಟದೊಳಗಿಂದ ರಕ್ಷಿಸುವನು. ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಅನೇಕ ಜನ ಭಕ್ತರಾಗುತ್ತಿರುವರು. ಭಜನವಾದ ಮೇಲೆ ಸದ್ಗುರುವಿಗೆ ಮಂಗಳಾರತಿಯನ್ನು ಬೆಳಗುವರು. ಭಕ್ತ ಜನರನ್ನು ಈ ಕಾರ್ಯಕ್ಕಾಗಿ ಪ್ರಾತಃ ಕಾಲದಲ್ಲಿ ಎಚ್ಚರಗೊಳಿಸುವುದಕ್ಕೋಸ್ಕರ ಒಬ್ಬನೊಬ್ಬನು ಅವರ ಮನೆ ಮುಂದೆ ಬಂದು ಒದರುವನು. ಶಿವಾಯ ನಮಃ ಎಂಬ ಈ ನಾಮವನ್ನು ಗರ್ಜಿಸುತ್ತಾ ಆತನ ದ್ವಾರದಲ್ಲಿ ಬಂದು ನಿಂತು ಮನೆಯವರೆಲ್ಲರೂ ಎಚ್ಚರವಾದ ಮೇಲೆ ಎರಡನೇ ಮನೆಗೆ ಹೋಗುವರು. ಆದ್ದರಿಂದ ಭಕ್ತ ಜನರು ಆತನಿಗೆ ಶಿವಾಯ ನಮಃ ಎಂದು ಹೆಸರಿಟ್ಟರು. ಈತನು ದ್ವಾರದಲ್ಲಿ ಬಂದು ಒದರಿದ ಕೂಡಲೇ ನಿದ್ರಾಭ್ರಮೆಯನ್ನು ಬಿಟ್ಟು ಸದ್ಗುರುಗಳ ಕಡೆಗೆ ಹೋಗಲಿಕ್ಕೆ ಸಿದ್ಧರಾಗುತ್ತಿದ್ದರು. ಈ ಪ್ರಕಾರ ಭಕ್ತಿ ಮತ್ತು ಉಪಕಾರ ಕೃತ್ಯ ಈತನ ಶ್ರದ್ಧೆಯಿಂದ ನಿತ್ಯದಲ್ಲಿಯೂ ಮಾಡುತ್ತಿದ್ದರು. ಭಜನೆಗೋಸ್ಕರವಾಗಿ ಎಬ್ಬಿಸುವನೆಂದು ಆತನ ಮೇಲೆ ಭಕ್ತ ಜನರು ಬಹಳ ಪ್ರೇಮ ಮಾಡುತ್ತಿದ್ದರು. ಮಳೆ ಕತ್ತಲು ಎಂಬುದನ್ನು ಲಕ್ಷಿಸದೆ ಭಕ್ತ ಜನರ ಹಿತಾರ್ಥವಾಗಿ ಶಿವಾಯ ನಮನು ನಿತ್ಯದಲ್ಲಿಯೂ ತಿರುಗುತ್ತಿರುವಾಗ ಒಂದು ಕಾಲದಲ್ಲಿ ಚಮತ್ಕಾರಿಕ ಕಥಾ ಸಂಭವಿಸಿತು. ಅದನ್ನೇ ಶ್ರೋತ ಜನರುಗಳಿಗ ಶ್ರವಣ ಮಾಡುವಂತವರಾಗಿವೆ. ಒಮ್ಮೆ 4 ತಾಸು ರಾತ್ರಿ ಇರುವಾಗ ಶಿವಾಯ ನಮನು ಎದ್ದು ಹೊರಗೆ ಬಂದು ರಸ್ತೆಯ ಮೇಲೆ ನಾಮಗರ್ಜನೆ ಮಾಡುತ್ತಾ ನಡೆದನು. ಪ್ರಾತಃ ಕಾಲವಾಯಿತೆಂದು ತಿಳಿದು ಆತನು ನಿತ್ಯ ನೇಮವನ್ನು ಸಾಧಿಸುತ್ತಾ ಯಾವ ಮಂದಿ ದ್ವಾರದಲ್ಲಿ ನಿಂತು ನಾಮಗರ್ಜನೆಯಿಂದ ಅವರನ್ನು ಎಬ್ಬಿಸುತ್ತಿದ್ದನು. ಈ ಪ್ರಕಾರ ಆತನು ರಸ್ತೆಯ ಮೇಲೆ ಹೋಗುತ್ತಿರುವಾಗ ಗಸ್ತಿಗಿರುವ ಸರ್ಕಾರಿ ಸಿಪಾಯಿಯರು ಭೇಟಿಯಾಗಿ ಅವರು ಇವನನ್ನು ಹಿಡಿದು ನಿಂದಿರಿಸಿ, ನೀನು ಯಾರು? ರಾತ್ರಿಯೊಳಗೆ ರಸ್ತೆಯ ಮೇಲೆ ತಿರುಗುತ್ತಿ ಗಟ್ಟಿಯಾಗಿ ಕೂಗಿ ನಿದ್ರಿಸ್ತರಾದ ಜನರನ್ನ ಏಕೆ ಎಬ್ಬಿಸುವೆ? ನಿನ್ನಿಂದ ಜನರಿಗೆ ಬಹಳ ತ್ರಾಸ ಉಂಟಾಗುವುದು. ಈಗ ಮುಂದೆ ಹೋಗಬೇಡ ಎಂದು ನುಡಿಯುತ್ತಿರುವಾಗ ಆತನು ಅವರು ಹೇಳಿದ್ದಕ್ಕೆ ಕಿವಿಗೊಡದೆ ನಾಮಗರ್ಜಿಸುತ್ತಾ ನಡೆದನು. ಆಗ ಸಿಪಾಯಿಯರು ಸಿಟ್ಟಿಗೆದ್ದು ಹೋಗಿ ಅವನನ್ನು ಹಿಡಿದು ಅವನ ಕೈಗಳನ್ನು ಕಟ್ಟಿ ಚೌಕಿಯ ಕಡೆಗೆ ಕರೆದುಕೊಂಡು ಹೋಗುವಂತವರಾದರು. ಆದರೂ ಆತನು ನಾಮೋಚ್ಚಾರವನ್ನು ಘೋಷಿಸುತ್ತಿರುವನು ಎಂದು ಆ ಸಿಪಾಯಿಯರು ಆತನ ಮುಖದೊಳಗೆ ವಸ್ತ್ರವನ್ನು ತುರುಕಿ ಬಾಯಿ ಬಂದು ಮಾಡಿ ಈ ಪ್ರಕಾರ ಅವನನ್ನು ಹಿಡಿದುಕೊಂಡು ರಸ್ತೆಯ ಮೇಲಿದ್ದ ಚೌಕಿಯ ಕಡೆಗೆ ಒಯ್ಯುತ್ತಿದ್ದರು. ಭಕ್ತ ಕಾರ್ಯವನ್ನು ಯಾವಾಗಲೂ ಜನರೊಳಗೆ ಮಾಡುವನೋ ಆತನ ಅಭಿಮಾನವು ಸದ್ಗುರು ರಾಯನಿಗೆ ಇರುವುದು. ಹೀಗೆ ತನ್ನ ಭಕ್ತನನ್ನ ಸಿಪಾಯಿಯರು ಪೀಡಿಸುವುದು ತಿಳಿದು ಸದ್ಗುರು ರಾಯನು ಎದ್ದನು. ಏನೇನು ಅನ್ಯಾಯವಿಲ್ಲದೆ ತನ್ನ ಭಕ್ತನನ್ನ ಆ ನಿರ್ದಯರಾದಂಥವರು ಪೀಡಿಸುವರು ಮತ್ತು ಪುಣ್ಯ ಕಾರ್ಯವು ನಿಂತು ಹೋಗುವುದು ಎಂದು ಸದ್ಗುರು ರಾಯನು ಕಳವಳಿಸಿದನು. ನಂತರ ಬೌದ್ಧದಾರನ ರೂಪವನ್ನು ಧರಿಸಿ ಅವನಂತೆ ಪೋಷಾಕ ಮಾಡಿಕೊಂಡು ಕುದುರೆಯನ್ನು ಹತ್ತಿ ಸದ್ಗುರು ರಾಯನು ಇವರ ಮುಂದೆ ಬರುವಂತವನಾದನು. ಬೌದ್ಧದಾರರನ್ನು ಸಿಪಾಯಿಯರು ಕಂಡು ಕೂಡಲೇ
ಫೌಜದಾರನು ಅವರನ್ನು ಕುರಿತು, ಯಾರನ್ನು ನೀವು ಹಿಡಿದುಕೊಂಡು ಬರುತ್ತಿರುವಿರಿ? ಈತನು ಎಲ್ಲಿ ಏನು ಮಾಡಿದವನು ಎಂದು ಇವನ ಕೈ ಕಟ್ಟುತ್ತಿರುವಿರಿ ಮತ್ತು ಬಾಯೊಳಗೆ ವಸ್ತ್ರವನ್ನು ಯಾಕೆ ತುಂಬಿರುತ್ತೀರಿ? ಸಿಪಾಯಿಯರೇ ಹೇಳಿರಿ ಎಂದು ವಿಚಾರಿಸಿದ್ದನ್ನ ಸಿಪಾಯಿಯರು ಕೇಳಿ, ಸಾಹೇಬ್ರೆ, ಈತನು ರಾತ್ರಿಯೊಳಗೆ ಊರೊಳಗೆಲ್ಲ ಅಡ್ಡಾಡುತ್ತಿದ್ದು ಮನೆ ಮನೆಗೆ ಹೋಗಿ ಒದರಾಡುತ್ತಾನೆ. ರಾತ್ರಿಯೆಲ್ಲ ಈತನು ಒದರಾಟದಿಂದ ಜನರಿಗೆ ಭಯಂಕರ ಉಪದ್ರವವಾಗುವುದು ಎಂದು ಇವನಿಗೆ ಅಡ್ಡಿ ಮಾಡಿದರೂ ಇವನು ಬಿಡದೆ ಒದರುವನು. ಆದ್ದರಿಂದ ಇವನ ಬಾಯಲ್ಲಿ ವಸ್ತ್ರ ತುಂಬಿ ಒದರದಂತೆ ಮಾಡಿಬಿಡುತ್ತೇವೆ. ಇವನಿಗೆ ಶಿಕ್ಷೆ ಕೊಟ್ಟು ವಿನಃ ಇವನು ಬಿಡಲು ಎಂದು ಇವನಿಗೆ ಚೌಕಿ ಕಡೆಗೆ ಒಯ್ಯುತ್ತೇವೆ. ಇವನನ್ನು ಬಂದಿಯೊಳಗೆ ಇಡೋಣವೇ ಎಂದು ಕೇಳಿದರು. ಇದನ್ನು ಕೇಳಿ ಫೌಜದಾರನು, ಸಿಪಾಯಿಯರೇ, ನೀವು ಇದೊಂದು ಅವಿಚಾರದ ಕೆಲಸವನ್ನು ಮಾಡಿದಿರಿ. ಇವನನ್ನು ಈಗಿಂದೀಗಲೇ ಬಿಟ್ಟು ಬಿಡಿರಿ ಮತ್ತು ಬಾಯೊಳಗೆ ತುಂಬಿದ ಅರಿವೆಯನ್ನು ತೆಗೆಯಿರಿ. ಇವನೇನು ಕಳ್ಳನಲ್ಲ, ನಿಜವಾಗಿಯೂ ನಿಮ್ಮದೇ ಕಾರ್ಯವನ್ನು ಮಾಡುತ್ತಿರುವನು. ನೀವಾದರೂ ರಾತ್ರಿಯಲ್ಲಿ ಒದರುತ್ತಾ ಜನರೇ ಎಚ್ಚರ ಇರುವಂತೆ ಮಾಡುತ್ತೀರಿ. ಇವನಾದರೂ ನಿಮ್ಮ ಇದೇ ಕೆಲಸವನ್ನ ಪಗಾರ ತೆಗೆದುಕೊಳ್ಳದೆ ಮಾಡುತ್ತಾ ತಿರುಗೋಣ. ನೀವು ಸುಮ್ಮನೆ ಒದರಾಡುತ್ತಿರುವಿರಿ. ಈತನು ಈಶ್ವರ ನಾಮವನ್ನಾದರೂ ಉಚ್ಚರಿಸುವನು. ನೀವು ಬರೆಗಿನ ಕಳ್ಳರ ದಶೆಯಿಂದ ಜನರನ್ನ ಎಚ್ಚರಗೊಳಿಸುವಿರಿ. ಇವನಾದರೂ ನಾಮಸ್ಮರಣೆಯಿಂದ ಅಂತರ್ಬಾಹ್ಯ ಕಳ್ಳರ ದಶೆಯಿಂದ ರಕ್ಷಿಸುತ್ತಾನೆ. ಲೋಕೋಪಕಾರಿಯಾದ ಇಂಥವನನ್ನ ನೀವು ವ್ಯರ್ಥವಾಗಿ ಪೀಡಿಸಿದಿರಿ. ಆದ್ದರಿಂದ ಇವನನ್ನ ಈಗಲೇ ಬಿಟ್ಟು ಬಿಡಿರಿ. ಇನ್ನು ಮೇಲೆ ಇವನಿಗೆ ಅಡ್ಡಿ ಮಾಡಬೇಡಿರಿ ಎಂದು ಫೌಜದಾರನು ಅಂದದ್ದು ಕೇಳಿ ಆ ಸಿಪಾಯಿಯರು ಸಿರಬಾಗಿಸಿ ಶಿವಾಯನಮನನ್ನ ಬಿಟ್ಟು ತಮ್ಮ ಕೆಲಸದ ಮೇಲೆ ಹೋದರು. ಅನಂತರ ಫೌಜದಾರನ ಶಿವಾಯನಮನನ್ನ ಕುರಿತು ಈ ಸಿಪಾಯಿಯರಿಗೆ ಏನೂ ತಿಳಿಯುವುದಿಲ್ಲ. ಇನ್ನು ಮೇಲೆ ನೀನು ನಿಸ್ಸಂಶಯವಾಗಿ ನಿನ್ನ ಕೆಲಸವನ್ನ ನಡೆಸುತ್ತಿರು. ಯಾರೊಬ್ಬರು ನಿನಗೆ ಅಡ್ಡಿ ಬರಲಾರರು ಎಂದು ಹೇಳಿ ಕತ್ತಲೆಯೊಳಗೆ ಹೋಗುವಂತವನಾದರು. ಇತ್ತ ಶಿವಾಯನಮನು ಆ ಕ್ಷಣವೇ ತನ್ನ ನಿತ್ಯ ನಿಯಮವನ್ನ ಯಥಾರೀತಿ ಆರಂಭಿಸಿದನು. ಮರುದಿವಸ ಆ ಸಿಪಾಯಿಯರು ಫೌಜದಾರನ ಮುಂದೆ ಬಂದು ಕ್ಷಮಿಸಬೇಕೆಂದು ಪ್ರಾರ್ಥಿಸುವುದನ್ನು ಕೇಳಿ ಆತನು ಆಶ್ಚರ್ಯಚಕಿತನಾದನು. ಆತನು ಕೇಳಿದನು, ನೀವು ಯಾತರ ದಶೆಯಿಂದ ಕ್ಷಮ ಬೇಡುತ್ತಿರುವಿರಿ? ನಿಮ್ಮಿಂದ ಏನು ಅಪರಾಧ ನಟಿಸಿತೆಂದು ಹೇಳುವಿರಿ? ಇದನ್ನ ಕೇಳಿ ಸಿಪಾಯಿಯರು, ನಿನ್ನೆ ರಾತ್ರಿ ಒಬ್ಬ ಒದರಾಡುವವನನ್ನು ಹಿಡಿದುಕೊಂಡು ನಾವು ಚೌಕಿಗೆ ಬರುತ್ತಿರುವಾಗ ನೀವು ದಾರಿಯಲ್ಲಿ ಭೇಟಿಯಾದದ್ದು ನಿಮಗೆ ವಿದಿತವದೇ? ಆಗ ನಮ್ಮ ಮೇಲೆ ಸಿಟ್ಟಾಗಿ ಅವನನ್ನು ಬಿಡಿಸಿದಿರಿ ಎಂದು ಹೇಳಿದ್ದನ್ನು ಕೇಳಿ ಫೌಜದಾರನು ಬಹಳ ಆಶ್ಚರ್ಯಪಟ್ಟು ಅನ್ನುತ್ತಾನೆ, ಇಡೀ ರಾತ್ರಿ ನಾನು ಮನೆಯೊಳಗೆ ಮಲಗಿದ್ದೆನು. ನೀವು ಹೇಳುವುದು ಹೇಗೆ ಸತ್ಯವಾದೀತು? ನೀವು ಸುಳ್ಳಾಡುತ್ತೀರಿ. ಇದನ್ನು ಕೇಳಿ ಸಿಪಾಯಿಯರು, ನಾವು ಹೇಳುವುದು ಸರ್ವತಾ ಸತ್ಯವಾಗಿರುತ್ತದೆ ಎಂದು ಹೇಳಿದ್ದಕ್ಕೆ ಫೌಜದಾರನು, ಇದರ ಸತ್ಯ ಅಸತ್ಯವು ಸಿದ್ಧಾರೂಢರ ಮುಂದೆ ಹೋದರೆ ಗೊತ್ತಾಗುವುದು. ಅಲ್ಲಿಯೇ ಶಿವಾಯನಮನು ಇರುವನು ಎಂದು ಆ ಕೂಡಲೇ ಆತನು ಸಿಪಾಯಿಯರನ್ನು ಕರೆದುಕೊಂಡು ಸದ್ಗುರುಗಳ ಕಡೆಗೆ ಬಂದು ನಮಸ್ಕರಿಸಿ ರಾತ್ರಿಯೊಳಗೆ ನಡೆದ ವೃತ್ತಾಂತವನ್ನು ನಿರೂಪಿಸಿದನು. ಅದನ್ನು ಕೇಳಿಸಿದ್ದರು. ಫೌಜದಾರನನ್ನು ಕುರಿತು, ಸದ್ಗುರು ತನ್ನ ಭಕ್ತೋತ್ತಮನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಮಹಿಮೆಯಿಂದ ನಿಮ್ಮ ರೂಪವನ್ನು ಧರಿಸಿ ಆ ಸಮಯದಲ್ಲಿ ಬಂದಿರಬಹುದು ಎಂದು ಹೇಳಿದರು. ಇದನ್ನು ಕೇಳಿ ಅವರೆಲ್ಲರೂ ಅತ್ಯಂತ ಹರ್ಷಯುಕ್ತರಾಗಿ ಬಹುಭಕ್ತಿಯಿಂದ ಸಿದ್ಧರಿಗೆ ನಮಸ್ಕರಿಸಿ ಅವರ ಆಜ್ಞೆಯನ್ನ ಪಡೆದುಕೊಂಡು ಹೋಗುವಂತವರಾದರು. ಹೇ ಶ್ರೋತಾ ಜನರುಗಳಿರ, ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ. ಅಜ್ಞಾನವೆಂಬ ರಾತ್ರಿಯಲ್ಲಿ ಸ್ವರೂಪ ವಿಸ್ಮೃತಿ ಎಂಬ ನಿದ್ರೆಯೊಳಗೆ ಎಲ್ಲಾ ಜನರು ಇರುವರು. ಸದ್ಗುರು ರಾಜನೇ ಪ್ರತ್ಯಗಾತ್ಮನಿದ್ದು ಶಿವಾಯನಮನೆಂಬವನು ವಿವೇಕವನ್ನು ಕಳುಹಿಸುವನು. ಆತನ ಜೀವರ ಗ್ರಹಗಳಿಗೆ ಹೋಗಿ ನಾಮವನ್ನು ದರ್ಶಿಸಿ ಅವರನ್ನು ಎಚ್ಚರಗೊಳಿಸುವನು. ಅವನು ಹೇಳಿರಿ, ಬೇಗನೆ ಸ್ವರೂಪಕ್ಕೆ ಜಾಗೃತವಾಗಿ ಪ್ರತ್ಯಗಾತ್ಮನ ದರ್ಶನ ಮಾಡಿಕೊಳ್ಳಿರಿ, ಇದರಿಂದ ಅಜ್ಞಾನವು ಕಳೆದು ಹೋಗುವುದು ಎಂದು ಒದರುತ್ತಿರುವನು. ವಿವೇಕನು ಈ ಕೆಲಸದಲ್ಲಿರುವಾಗ ಸಿಪಾಯಿಯರೆಂಬ ಮತವಾದಿಗಳು ಅಕಸ್ಮಾತ್ತಾಗಿ ಬಂದು ವಿವೇಕವನ್ನು ಕುರಿತು ಈ ಪ್ರಕಾರ ಗಲಿಬಿಲಿ ಮಾಡುವುದನ್ನು ಬಿಟ್ಟು ಬಿಡು. ನೀನು ಜನರನ್ನು ವ್ಯರ್ಥವಾಗಿ ಎಚ್ಚರಗೊಳಿಸುವಿ. ನಿನ್ನಿಂದ ಅಜ್ಞಾನವು ಬಿಡಿಸಲಾಗದು ಎಂದು ಅಂದರು. ಅವರ ಮಾತಿಗೆ ವಿವೇಕಗೊಳ್ಳದೆ ತನ್ನ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡಿ ಆ ಮತವಾದಿಗಳು ಕೂಡಿ ವಿವೇಕನ ಮುಖಬಂಧನ ಮಾಡಿದರು.
ಅವನ ಹಸ್ತಬಂಧನವನ್ನು ಮಾಡಿ ಅವರು ಹಿಡಿದುಕೊಂಡು ಹೋಗುವಾಗ ಕರುಣಾಕರನಾದ ಪ್ರತ್ಯೇಗಾತ್ಮನೇ ಭೋಜದಾರನೆಂಬ ವೇದಾಂತ ರೂಪದಿಂದ ಬಂದನು. ಈ ಪ್ರಕಾರ ವೇದಾಂತನು ಬಂದು ಸರ್ವಮತಗಳ ಖಂಡನೆ ಮಾಡಿ ಅವರನ್ನ ಕುರಿತು, ನೀವು ಅಜ್ಞಾನ ಪ್ರತಿಪಾದಿಸುತ್ತೀರಿ, ನಿಮಗೆ ಸರ್ವಥಾ ಜ್ಞಾನವಿಲ್ಲ, ನೀವು ಸಗ್ರಿಪು ಎಂಬ ಕಳ್ಳರ ದಶೆಯಿಂದ ಮಾತ್ರ ಜೀವನನ್ನ ರಕ್ಷಿಸುವಿರಿ. ಇವನಾದರೂ ಅದೇ ಕೆಲಸವನ್ನು ಮಾಡಿ ಅನಂತರ ಸ್ವರೂಪವನ್ನು ತೋರಿಸಿಕೊಡುತ್ತಾನೆ, ಇದು ನಿಮಗೆ ತಿಳಿಯದು. ಈಗ ಇವನನ್ನು ಬಿಟ್ಟು ಬಿಡಿರಿ, ಇನ್ನು ಮೇಲೆ ಇವನ ಕೆಲಸಕ್ಕೆ ಅಡ್ಡಿ ಮಾಡಬೇಡಿರಿ ಎಂದು ಹೇಳಿದ ವಚನವನ್ನ ಅವರು ಮನ್ನಿಸಿದರು. ಪ್ರತ್ಯೇಗಾತ್ಮನಾದ ಸದ್ಗುರು ವಿವೇಕನ ಬಂಧನವನ್ನು ನಿವಾರಿಸಿದನು ಮತ್ತು ಜೀವರನ್ನ ಜಾಗೃತ ಮಾಡುವುದಕ್ಕಾಗಿ ಪುನಃ ವಿವೇಕನನ್ನ ಕಳಿಸುವಂತವನಾದನು. ಹೇ ವಿಮಲರಾದ ಶ್ರೋತಾಜನರ, ಮುಂದಿನ ಅಧ್ಯಾಯದಲ್ಲಿ ರಸಯುಕ್ತವಾದ ಕಥೆಯನ್ನು ನಿಶ್ಚಲ ಚಿತ್ತರಾಗಿ ಶ್ರವಣ